ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಹುಷಾರಾಗಿರ್ತೀರಾ ಅಂತ ಭಾವಿಸ್ತೇನೆ. ಇವತ್ತು ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊನ್ನೆಯಿಂದ ಅದೇನು ಮಳೆ ಅಂತೀರಾ, ಮೊನ್ನೆಯಿಂದ ಅಂತೂ ಮಳೆಯೋ ಮಳೆ, ಮಕ್ಕಳಿಗೆ ರಜೆಯೋ ರಜೆ. ಯಾಕೋ ಮಳೆರಾಯ ಸ್ವಲ್ಪ ರೆಸ್ಟ್ ತಗೊಂಡಾಗೆ ಕಾಣಿಸ್ತಾ ಇದೆ. ಮೊನ್ನೆಯಿಂದ ಸುರಿದು ಅವನಿಗೂ ಸುಸ್ತಾಗಿರ್ಬೇಕು ಅಂತ ಕಾಣಿಸ್ತದೆ. ಪಾಪ ನನ್ನ ಮಗ ಅಂತೂ ಮನೆಯಲ್ಲಿ ಕೂತು ಪ್ರಾಕ್ಟೀಸ್ ಮಾಡಿ ಮಾಡಿ ಸುಸ್ತಾಗೋಗಿದ್ದಾನೆ. ಈಗಲೂ ಅಲ್ಲಿ ಬರಿತಾ ಇದ್ದಾನೆ ನೋಡಿ ಪಾಪ. ಅವನಿಗೂ ಬಚ್ಚಿ ಹೋಗಿದೆ, ಎಂತದೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಎಂತದ ಅಕೌಂಟೆನ್ಸಿ ಎಂತ ಅಕೌಂಟೆನ್ಸಿ ಅಕೌಂಟೆನ್ಸಿ ಒಂದು ಪ್ರಾಕ್ಟೀಸ್ ಆಗ್ತಾ ಇದೆ. ನೋಡಿ ಹೇಗೆ ಎಲ್ಲ ರಾಶಿ ಹಾಕಿದ್ದಾನೆ ಅಂತ. ಬುಕ್ಸ್ ಎಲ್ಲ ಓದೋದೊಂದೇ ಕೆಲಸ. ಸಾಕು 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 ಅಷ್ಟೇ ಸಾಕು. ಅವನಿಗೂ ಅಷ್ಟೇ ಬೇಜಾರು ವಿಡಿಯೋ ಮಾಡೋದಂದ್ರೆ. ಅಷ್ಟೊಂದು ಇಷ್ಟ ಇಲ್ಲ ಅವನ ಅಪ್ಪನ ಹಾಗೆ ಏನಪ್ಪ ಅಂದರೆ, ನಾನೀಗ ಒಂದು ವಾಲ್ಪೇಪರ್ನ ಗೋಡೆಗೆ ಹಾಕುವ ಅಂತ ರೆಡಿ ಮಾಡ್ತಾ ಇದ್ದೇನೆ. ರೆಡಿ ಮಾಡೋದಂದರೆ ನಾನೇನು ಮಾಡಿರುವಂಥದ್ದಲ್ಲ, ಮೀಶೋದಿಂದ ಬಂದಿರುವಂಥದ್ದು. ಇದೆ ನೋಡಿ ವಾಲ್ಪೇಪರ್. ನಾನಿನ್ನು ಇದನ್ನು ಓಪನ್ ಮಾಡಿ ಕೂಡ ನೋಡಿಲ್ಲ ಯಾವ ರೀತಿ ಇದೆ ಅಂತ. ಇನ್ನು ಇದರಲ್ಲಿ ನನಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಅದೇನು ಅಂತ ಇದನ್ನು ಓಪನ್ ಮಾಡಿದ ಮೇಲೆ ಹೇಳ್ತೇನೆ. ನೋಡೋಣ ಫಸ್ಟ್ ಇದು ಯಾವ ರೀತಿ ಇದೆ ಅಂತ. ನನಗೆ ಅದರಲ್ಲಿ ನೋಡೋ ತುಂಬ ಇಷ್ಟ ಆಯಿತು. ನೋಡ ಮತ್ತೆ ಹೇಳ್ತೇನೆ ನಾನು ಕತೆ ಏನು ಅಂತ. ಫಸ್ಟ್ ಇದನ್ನು ಓಪನ್ ಮಾಡುವ. ನಾನು ಯಾವತ್ತು ಈ ರೀತಿ ವಾಲ್ಪೇಪರ್ನ ತೆಕ್ಕೊಂಡಿಲ್ಲ, ಫಸ್ಟ್ ಟೈಮ್ ತಗೊಳ್ತಾ ಇರುವಂಥದ್ದು. ಇದನ್ನು ಹೇಗೆ ಹಾಕೋದು ಅಂತಲೂ ನಂಗೆ ಗೊತ್ತಿಲ್ಲ. ಈ ರೀತಿ ಇದೆ, ಹಾಕುವ ನೋಡುವ ಯಾವ ರೀತಿ ಬರ್ತದೆ ಅಂತ, ಆಮೇಲೆ ನೋಡುವ. ಇನ್ನು ನನಗೆ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ತಾ ಇದ್ದೇನೆ. ಈಗ ಇದನ್ನು ಹಾಕೋದಕ್ಕಿಂತ ಮುಂಚೆನೇ ಹೇಳ್ತೇನೆ ಆಯಿತಾ. ನಾನು ಸುಮ್ಮನೆ ಹಾಗೇನೆ ನೋಡ್ತಾ ಇದ್ದೆ ವಾಲ್ಪೇಪರ್ಸ್. ನನಗೇನು ಇಲ್ಲಿಗೊಂದು ವಾಲ್ಪೇಪರ್ ಹಾಕುವ ಅಂತ ಅನಿಸ್ತಾ ಇತ್ತು. ಮೀಶೋದಲ್ಲಿ ಹಾಗೇನೆ ನೋಡ್ತಾ ಇರಬೇಕಿದ್ರೆ ಇದೊಂದು ಕಂಡಿತ್ತು, ನನಗೆ ತುಂಬ ಇಷ್ಟ ಆಯಿತು. ಈ ರೀತಿ ಇದೊಂದು ಕಂಡಿತ್ತು, ತುಂಬ ಇಷ್ಟ ಆಯ್ತು ಆಯಿತಾ. ನಾನೇನು ಆರ್ಡ್ರ್ ಮಾಡಿಲ್ಲ ಆಯಿತಾ. ಹಾಗೆಯೇ ಮೆಸೇಜು ಆರ್ಡ್ರ್ ಮಾಡಿಲ್ಲ, ನಾನು ಹಾಗೇನೆ ಬಿಟ್ಬಿಟ್ಟೆ ನೋಡಿ. ಅದೇನೋ ನನಗೊಂದು ಮೆಸೇಜು ಬಂದಿಲ್ಲ, ಏನಿಲ್ಲ ಆಯಿತು. ಒಂದು 2 ದಿವಸ ಆದಮೇಲೆ ಒಂದು ಕಾಲ್ ಬರ್ತಾ ಇತ್ತು. ನಾನು ಫಾರ್ಮಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅರ್ಜೆಂಟ್ ಅಂತೇಳಿ ಹಾಗೇನೆ ಬಿಟ್ಬಿಟ್ಟೆ. ಮತ್ತೆ ವಾಪಸ್ ಬಂತು, ನಾನು ಬ್ಲಾಕ್ ಮಾಡಿಬಿಟ್ಟೆ, ಅದು ಸ್ಪ್ಯಾಮ್ ಇರ್ಬೋದು ಅಂತ. ಸ್ವಲ್ಪ ಹೊತ್ತಾದ ನಂತರ ಬೇರೆ ನಂಬರಿಂದ ಒಂದು ಫೋನ್ ಬಂತು. ರಿಸೀವ್ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಆಯಿತು. ಆ ಕಡೆಯಿಂದ ಬೈಗಳು. ಅದೇನೇನು ಹೇಳಿದ್ನ ಅವನಿಗೆ ಗೊತ್ತು. ನಾನು ಕೇಳಿಯೇ ಶಾಕ್ ಆಗೋದೆ. ನಾನಂದೆ ನಾನು ಅದನ್ನು ಆರ್ಡ್ರೇ ಮಾಡಿಲ್ಲ, ಅದೇಗೆ ನೀವು ಕಳಿಸ್ಕೊಟ್ರಿ ಅಂತ. ಹಾಗೆ ಇದು ಆರ್ಡರ್ ಮಾಡದೆ ಬಂದಿರುವಂಥದ್ದು, ಏನು ಧರ್ಮಕ್ಕೆ ಬಂದಿಲ್ಲ. 100 ರೂಪಾಯಿ ಕೊಟ್ಟಿದ್ದೇನೆ ಇದಕ್ಕೆ, 105 ರೂಪಾಯಿನೋ. ಹಾಗೆ ಅವನು ಸಿಕ್ಕಾಪಟ್ಟೆ ಬೈದ ಆಯ್ತಾ. ನಮ್ಮ ಆಚೆಯವರಂತೂ ಹೀಗೇನೆ ಆಯ್ತಾ. ಯಾರಾದರೂ ಬೈತಾ ಇದ್ರೆ ನಮಗೆ ಬೈಗಳೇ ಬರೋದಿಲ್ಲ. ಎಲ್ಲ ಆದಮೇಲೆ ಮತ್ತೆ ಅನಿಸೋದು, ನಾನು ಹೀಗೆ ಹೇಳ್ಬೋದಿತ್ತು ಅವನಿಗೆ, ಹಾಗೆ ಹೇಳ್ಬೋದಿತ್ತು ಅಂತ. ಇದು ಯಾವಾಗಲೂ ಹೀಗೇನೆ ಆಗುವಂಥದ್ದು, ಯಾರು ಬೈದರೂ ಅಷ್ಟೇ. ಆಗ ಸದ್ಯಕ್ಕೆ ನಮಗೆ ಯಾವ ಮಾತುಗಳು ಬರೋದಿಲ್ಲ. ಬೈಸಿಕೊಂಡಾದ ನಂತರನೇ ನಮಗೆ ಯೋಚನೆ ಬರುವಂಥದ್ದು, ನಾನು ಹೀಗೂ ಬೈಬೋದಿತ್ತು ಅಂತ. ಅದೊಂದು ಮಾತಾಡಿದ. ನಾನು ಹೇಳ್ತಾನೆ ಇದ್ದೇನೆ, ನಾನು ಆರ್ಡ್ರೇ ಮಾಡಿಲ್ಲ, ಅದು ಹೇಗೆ ಬಂತು ಅಂತ. ಅದಕ್ಕೆ ಅವನೇನು ಹೇಳ್ದ, ಅದಕ್ಕೆ ನೀವು ಅದನ್ನು ಬ್ಲಾಕ್ ಮಾಡಿಬಿಟ್ಟದ ನಂಬರ್ನ, ನಿಮಗೆ ಬರದ ಹಾಗೆ ಮಾಡ್ತೇನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ. ಯಾರು ಅವ್ನು ಡೀಲರ್ ಇರಬೇಕು, ಇಲ್ಲಿದ್ದು ನಮ್ಮ ಇದರದ್ದು ಡೀಲರ್ ಇರಬೇಕು. ಆದರೆ ಅವನು ಯಾರು ಸೇಲ್ಸ್ ಬಾಯ್ ಇರ್ತಾನಲ್ಲ, ಸೇಲ್ಸ್, ಅವನಿಗೆ ಏನು ಹೇಳ್ತಾರಲ್ಲ, ತಗೊಂಡು ಬರ್ತಾರಲ್ಲ ನಮಗೆ ಇದನ್ನೆಲ್ಲ, ಅವನಂತೂ ಪಾಪ ಏನು ಬೈದಿಲ್ಲ. ನನಗೊಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ದ, ಮೇಡಮ್ ಪ್ಲೀಸ್ ರಿಸೀವ್ ಮಾಡಿ ಕಾಲ್ನ ಅಂತ ಒಂದು ಹಾಕಿದ್ದ. ಅದು ಇವನು ಎಂತ ಬೈಯೋದಂದರೆ, ನಾನು ಹೇಳಿದೆ ನನಗೆ ಪರವಾಗಿಲ್ಲ ತಂದು ಕೊಡಿ, ನಾನು ಏನು ಆರ್ಡ್ರ್ ಮಾಡಿಲ್ಲ, ದುಡ್ಡು ಕೊಟ್ಟು ತಗೊಳ್ತೇನೆ ಅಂತ ಹೇಳ್ತಾ ಇದ್ದೇನೆ. ಆದ್ರೂ ಅವನು ನನಗೆ ಬೈತಾನೇ ಇದ್ದಾನೆ. ಮತ್ತೆ ಕೂಡ ಹೀಗೆ ಮಾತುಗಳೇ ಬರ್ತಾಯಿಲ್ಲ, ಏನು ಹೇಳಬೇಕು ಅಂತ ನಗು ಬರ್ತಾ ಇತ್ತು. ಅವ್ನು ಬೈತಾನೆ ಇದ್ದ, ಬೈದ
ನಿಮಗೆ ಮೀಶೋದಲ್ಲಿ ಇನ್ನೇನು ಆರ್ಡ್ರ್ ಮಾಡಿದ್ದು ಸಿಗಲೇಬಾರ್ದು, ಆ ಥರ ಮಾಡಿಬಿಡ್ತೀನಿ ಅಂತ ಹೇಳಿದ. ನಂಗೆ ಹಾಗಾದ್ರೂ ಬಾಯಿಗೆ ಬರಬೇಕಲ್ಲ, ನೀವು ಮಾಡೋದಿದ್ರೆ ನನಗೆ ಬೇರೆ ಆ್ಯಪ್ಗಳಿದ್ದಾವೆ ಅಂತ. ಬರೀ ಮೀಶೋ ಒಂದೇ ಅಲ್ಲ ಇರೋದು, ಎಷ್ಟೊಂದಿದೆ. ಜಿಯೋ, ಅದು ಜಿಯೋ, ಆಮೇಲೆ ಯಾವುದೀಗ ನೆನಪು ಬರ್ತಾಯಿಲ್ಲ ನನಗೆ ಹೆಸರು, ಅಮೆಝಾನ್ ಇದೆ, ಫ್ಲಿಪ್ಕಾರ್ಟ್ ಇದೆ, ಯಾವುದ್ಯಾವುದೋ ಇದೆ ಅಲ್ಲ, ಇದೊಂದೇ ಅಲ್ಲ ಇರೋದು ಅಂತ ಹೇಳ್ಬೋದಿತ್ತು. ನನಗೆ ಹಾಗದು ಬರಲೇ ಇಲ್ಲ, ಆ ಥರ ಹೇಳಬೇಕು ಅಂತಲೂ ನನಗೆ ಅನ್ನಿಸ್ಲಿಲ್ಲ. ಹಾಗೆ ಇದು ನನಗೆ ಮೀಶೋದಲ್ಲಿ ಆದಂತಹ ಒಂದು ಕೆಟ್ಟ ಅನುಭವ ಆಯಿತಾ. ಮೀಶೋದವ್ರದ್ದು ತಪ್ಪಲ್ಲ ಇದು, ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರಲ್ಲ ಆ ಒಂದು ತಪ್ಪಿದು. ಇಂಥವರನ್ನು ಇಟ್ಕೊಂಡ್ರೆ ನೋಡಿ, ಕಸ್ಟಮರ್ ಹತ್ರ ಎಷ್ಟು ಇದರಲ್ಲಿ ಸಮಾಧಾನವಾಗಿ ಮಾತಾಡ್ತಾರೆ, ಅಷ್ಟು ಒಳ್ಳೇದು ಅವರಿಗೆ. ಆದರೆ ಇವನು ಒಂದೇ ಒಂದು ಹೆಟ್ಟಿಗೆ ಆಗಿ ಬೈದು ಬಿಟ್ಟರೆ ಹೇಗೆ ಅಂತ. ದಕ್ಷಿಣ ಕನ್ನಡದವನೇ ಇರಬೇಕು ಅವನು, ನಮ್ಮ ಭಾಷೆಯಲ್ಲೇ ಮಾತಾಡ್ತಿದ್ದ. ನಮ್ಮೂರಿನವನಲ್ಲ, ನಂಗೆ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ ಅವನು. ಹಾಗೆ ನಾನೊಂದು ಹೇಳೋದಂದರೆ, ಈ ಥರ ಕಸ್ಟಮರ್ಸ್ ಸಿಗೋದೇ, ಕಸ್ಟಮರ್ಸ್ ಹತ್ರ ಈ ರೀತಿ ಅವ್ರು ಮಾತಾಡಿದರೆ ನಾವು ಇನ್ನೊಂದು ಸಾರಿ ಆರ್ಡ್ರ್ ಮಾಡ್ತೀವ ಮೀಶೋದಲ್ಲಿ? ನೀವೇ ಹೇಳಿ. ನನಗೆ ಮೀಶೋ ಮೇಲೆ ಬೇಜಾರಿಲ್ಲ, ಮೀಶೋದಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರಲ್ಲ ಅವನ ಮೇಲೆ ತುಂಬ ಬೇಜಾರಾಯಿತು. ಏನು ಮಾಡಲಿಕ್ಕಾಗೋದಿಲ್ಲ. ನಾವು ನಮ್ಗೆ ಯಾವ ಟೈಮಲ್ಲಿ ಮಾತಾಡಲಿಕ್ಕೆ ಬರಬೇಕು, ಇಲ್ಲಾಂದರೆ ಹೀಗೆ ಬಿಟ್ಬಿಡ್ಬೇಕು. ಸರಿ, ಇದನ್ನೀಗ ಹಾಲಿಗೆ ಹಾಕುವ. ಅದರೊಟ್ಟಿಗೆ ಇದೊಂದು ನೋಡಿ, ನಮ್ಮ ಸಂಘದ ಹೊಸ ಟೀ ಶರ್ಟ್. ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಹಾಕಬೇಕು ಅಂತ, ಆ ರೀತಿ ಹಾಕಿದರೆ ಆಯಿತು. ತೆಗಿಯೋದೇನು ಕಷ್ಟ ಇದೆ, ಈಸಿನೇ ಇದೆ. ಇದ್ರೆ ಆಯ್ತು. ಕಾಲಾಯ್ತು. ತಲೆ ಅಂಟಿಸಿ ಇದು ಯಾರು ಮಾಡ್ತೀವಿ ಅಮ್ಮ? ನಂದು ಒಂದು ಇರಲಿ ಅಂತ ಒಂದು ಇನ್ನು ಕೂಡ ಉಂಟಾ? ನೋಡಿ, ಈಗ ವಾಲ್ಪೇಪರ್ ಇದ್ದು ಫೈನಲ್ ಲುಕ್ ಈ ರೀತಿ ಇದೆ. ಗೋಡೆಗಂತೂ ಸೂಪರಾಗಿ ಕಾಣಿಸ್ತದೆ ಅಂತ ಹೇಳ್ಬೋದು. ನೋಡಿ, ಈ ಹುಡುಗಿಯ ಡ್ರೆಸ್ಸು ಸೂಪರಾಗಿದೆ, ಹುಡುಗಿನೂ ಸೂಪರಾಗಿದ್ದಾಳೆ. ನನಗಂತೂ ಇಷ್ಟ ಆಯಿತು, ಪರವಾಗಿಲ್ಲ. ಆರ್ಡ್ರ್ ಮಾಡದೆ ಬಂದಿದ್ರೂ ಏನೋ ಒಂಥರ ಖುಷಿ ಆಗ್ತಾ ಇದೆ ನೋಡ್ತಾ ಇರಬೇಕಿದ್ರೆ. ಇನ್ನು ನಿಮಗೂ ಇಷ್ಟ ಆದರೆ ಮೀಶೋದಲ್ಲಿ ನೀವು ಆರ್ಡ್ರ್ ಮಾಡಿ ತಗೊಳ್ಳಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.